2025-26ನೇ ಸಾಲಿನಲ್ಲಿ ಏನು ಈ ವರ್ಷ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ದಿನಾಚರಣೆಯ ಅಂಗವಾಗಿ ಹಿಂದಿನ ವರ್ಷ ನಾವು 2023ರಲ್ಲಿ ಏನು ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಸಂವಿಧಾನದಲ್ಲಿ ನಾವು ಪೀಠಿಕೆಯನ್ನು ಯಾವ ರೀತಿ ನಮ್ಮ ಇಡೀ ಅದು ಹೇಳುತ್ತೆ, ಪ್ರತಿಯೊಂದು ಪದದ ಕೂಡ ಅದರ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ನಾವು ಹಿಂದಿನ 23ರಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇಡೀ ರಾಜ್ಯದಾದ್ಯಂತ. ಮತ್ತು 2024ನೇ ಇಸ್ವಿಯಲ್ಲಿ ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಬೀದರಿಂದ ಹಿಡಿದು ಚಾಮರಾಜನವರೆಗೂ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿತ್ತು. ಈ ವರ್ಷದಲ್ಲಿ ಏನು ಪ್ರಜಾಪ್ರಭುತ್ವ ಅಲ್ಲಿ ಮತದಾನದ ಪಾತ್ರ, ಮತದಾನದ ಪ್ರಾಮುಖ್ಯತೆ ಬಗ್ಗೆ ಈ ವರ್ಷ ಜನರಲ್ಲಿ ಅರಿವನ್ನು ಮೂಡಿಸಬೇಕು. ಜೊತೆಗೆ ಇನ್ನೂ ಕೂಡ ವಲ್ನರಬಲ್ ಏರಿಯಾಸ್ ಅಂತ ಏನಿದೆ ಆ ಭಾಗಗಳಲ್ಲಿ ಕೆಲವರಿಗೆ ಅದರ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಇನ್ನೂ ಕೂಡ ಅದರ ಬಗ್ಗೆ ಹೆಚ್ಚು ಒಂದು ಅರಿವನ್ನು, ತಿಳುವಳಿಕೆಯನ್ನು ಮೂಡಿಸಬೇಕು ಅಂತಕ್ಕಂಥದ್ದು ಈ ಹಿನ್ನೆಲೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇಲ್ಲಿ ನನ್ನ ಮತ ನನ್ನ ಹಕ್ಕು ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಈ ವರ್ಷ ನಾವು ಸಾಕಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಗಳಲ್ಲಿ ನಾವು ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಇವತ್ತೇನು ನಡೀತಾ ಇದೆ ಕಾರ್ಯಕ್ರಮ ಬ್ಯಾಂಕ್ವೆಟ್ ಹಾಲಲ್ಲಿ ವಿಧಾನಸೌಧದಲ್ಲಿ, ಆ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕದಿಂದ ಪ್ರತಿ ಜಿಲ್ಲೆಯಿಂದ 10 ಬೈಕ್ಗಳನ್ನು ರ್ಯಾಲಿ ಮುಖಾಂತರ, ಜಾಥಾ ಮುಖಾಂತರ ಬಂದಿದ್ದಾರೆ. ನಿನ್ನೆ ನಮ್ಮ ಜಿಲ್ಲೆಯಿಂದ ಕೂಡ 10 ಜನ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಸರ್ ಅವರು, ಮಾನ್ಯ CEO ಅವರು ಮತ್ತು ನಮ್ಮ ಅಧ್ಯಕ್ಷರು, ಪುರಸಭಾ ಅಧ್ಯಕ್ಷರ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಶಾಸಕರು ಮತ್ತು ಜಿಲ್ಲಾ ಆಡಳಿತ ಉಸ್ತುವಾರಿ ಸಚಿವರುಗಳ ಸೂಚನೆಯ ಮೇರೆಗೆ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನೇರವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ SP ಸರ್ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು, CO ಅವರು ಅವರೇ ನೇರವಾಗಿ ಗಾಡಿಯಲ್ಲಿ ನಾವು ಏನು ಜಾಥಾ, ಮೋಟ್ರ್ ಬೈಕಲ್ಲಿ ಜಾಥಾವನ್ನು ಅವರೇ ಕೂಡ ಪಾಲ್ಗೊಂಡು ಅವರ ಇಡೀ ಕೋಲಾರನ್ನು ದಾಟೋವರೆಗೂ ಕೂಡ ನಮ್ಮ ಬೈಕ್ ರ್ಯಾಲಿ ಹೋಗ್ತಕ್ಕಂಥ ಒಂದು ಸದಸ್ಯರ ಜೊತೆ ಅವರು ಮುನ್ನಡೆಸಿದ್ರು ನಿನ್ನೆ. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಸೈಕಲ್ ರ್ಯಾಲಿ ಅಂತಕ್ಕಂಥದ್ದು, ಸೈಕಲ್ ರ್ಯಾಲಿಯನ್ನು ಕೂಡ ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ಏನು ಬಂಗಾರಪೇಟೆ ಸರ್ಕಲ್ ವೃತ್ತ ಇದೆ ಅಲ್ಲಿ ಅಂದ್ಕೊಂಡು ಮಾನ್ಯ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ, ಜೊತೆಗೆ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಚರ್ಚಾ ಸ್ಪರ್ಧೆಯನ್ನು, ಜೊತೆಗೆ ಪ್ರಬಂಧ ಸ್ಪರ್ಧೆಯನ್ನು ಮತ್ತು ಪೇಂಟಿಂಗ್ ಮಾಡ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಕೂಡ ಇವತ್ತು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ ಮಾನ್ಯ ರಾಜ್ಯ ಮಟ್ಟದಲ್ಲಿ. ಈಗಾಗಲೇ ಮೊನ್ನೆನೇ ಮಾಡಿದ್ರು. ಈ ಹಿನ್ನೆಲೆ ಇವತ್ತು ಅದನ್ನು ಕೂಡ ನಾವು ಅದನ್ನು ಇನಾಗ್ರೇಷನ್ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪುರಸಭಾ ಅಧ್ಯಕ್ಷರು ಮುಖಾಂತರ ಮತ್ತು SP ಅವರು, CO ಅವರು ಮುಖಾಂತರ ಅದನ್ನು ನಾವು ಇವತ್ತು ಉದ್ಘಾಟನೆ ಕೂಡ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಇಡೀ ಇವತ್ತು ಏನು ನನ್ನ ಮತ ನನ್ನ ಹಕ್ಕು ಅಂತಕ್ಕಂಥದ್ದು ಹ್ಯಾಟ್ಸು ಮತ್ತು ನಮ್ಮ T-ಶರ್ಟ್ಗಳನ್ನು ಕೂಡ ಹಾಕ್ಕೊಂಡು ಎಲ್ಲ ಕೂಡ ಒಂದು ಜನರಿಗೆ ಅರಿವನ್ನು, ಈ ತಿಳುವಳಿಕೆ ಈ ಕಾರ್ಯಕ್ರಮ ಅಂತಕ್ಕಂಥ ಗೊತ್ತಾಗಬೇಕು ಅಂತೇಳಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಾವು ಪೂರ್ತಿ ನಗರವನ್ನು ಪ್ರದರ್ಶನ ಸುತ್ತು ಇವತ್ತು ಈಗೇನು 10:30ಗೆ 11 ಗಂಟೆಗೆ T ಚೆನ್ನಯ್ಯ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ. ಈ ನಿಟ್ಟಿನಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ನನ್ನ ಮತ ನನ್ನ ಹಕ್ಕು ಏನು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮ ಏನು ಇವತ್ತು ನಮಗೆ ಆ ಒಂದು ಮತದಾನದ ಪಾತ್ರ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಅದಕ್ಕೆ ಮಾತಾಡ್ತಕ್ಕಂಥವ್ರು ಗೊತ್ತಿರತಕ್ಕಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕೂಡ ಕರೆಸ್ತಾ ಇದ್ದೀವಿ. ಈಗಾಗಲೇ ನಾವು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು, ಇತರ ಸಂಘಟನೆಗಳು, ಪದಾಧಿಕಾರಿಗಳು, ಮುಖಂಡರುಗಳು ಕೂಡ ಬರಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ದೀವಿ. ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಇವತ್ತಿಂದ ನಾವು ಮುಂದಿನ ಈ 8, 10, 15 ದಿವಸದವರೆಗೂ ಕೂಡ ಚರ್ಚಾ ಸ್ಪರ್ಧೆ, ಜೊತೆಗೆ ಪೇಂಟಿಂಗು, ಇವೆಲ್ಲ ಕಾರ್ಯಕ್ರಮಗಳು ಕೂಡ ನಾವು ಮಾಡಿ ತಾಲೂಕು ಮಟ್ಟದಲ್ಲಿ 3 ಜನನ ಆಯ್ಕೆ, ಪ್ರತಿಯೊಂದು ವಿಭಾಗದಲ್ಲೂ ಕೂಡ 3 ಜನನ ಆಯ್ಕೆ ಮಾಡ್ತೀವಿ. ಅಲ್ಲಿಂದ ಜಿಲ್ಲಾ ಮಟ್ಟದಲ್ಲಿ ನಿಗದಿತ ಕಾಲವನ್ನು ಕೂಡ ನಿಗದಿ ಮಾಡಿದ್ದೇವೆ. ಮತ್ತು ಇಲ್ಲಿ ಎಲ್ಲ ತಾಲೂಕುಗಳು ಬಂದಿರತಕ್ಕಂಥದ್ದು ಇಲ್ಲೂ ಕೂಡ ಮಾಡಿ ನಾವು ಅವರಿಗೆ ಬಹುಮಾನಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಜೊತೆಗೆ ಮಾನ್ಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಾನ್ಯ ಜಿಲ್ಲಾಧಿಕಾರಿಗಳು, CEO ಅವರು, SP ಸರ್ ಅವರು ಈ ಕಾರ್ಯಕ್ರಮ ನಡೀಲಿಕ್ಕೆ ಅವರೇ ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇರೋದರಿಂದ ಅವರಿಗೆ ನಮ್ಮ ಎಲ್ಲ ಇಲಾಖೆಗಳಿಂದ, ಆಯೋಜನೆಗೊಂಡ ಎಲ್ಲ ಇಲಾಖೆಗಳಿಂದ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.